जियात् श्रीरेणुकाचार्यः शिवाचार्य शिखामणिः यो वीरशैव सिद्धान्तम् स्थापयामास भूतले स्थापयामास भूतले। ಅಷ್ಟಾವರಣಗಳಲ್ಲಿ ನಿತ್ಯ ಗಿಡಿರಂದ ಲಿಂಗಕ್ಕೆ ರುದ್ರಮುನಿ ಶಿವಾಚಾರ್ಯರ ಪುಣ್ಯ ಸ್ಮರಣದ ನಿಮಿತ್ತವಾಗಿ ಇಲ್ಲಿವರೆಗೆ ನಮ್ಮ ಗ್ರಾಮದ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಭಜನಾ ಸಂಘದವರು ಸೇವೆಯನ್ನು ಸಲ್ಲಿಸಿದ್ದಕ್ಕಾಗಿ, ಯಾಕಂದ್ರೆ ಇದು ಗುರುಕಾಣಿಕೆ ಆಶೀರ್ವಾದ ರೂಪವಾಗಿ ನಮ್ಮ ಪಂಚಾಚಾರ್ಯ ಭಜನಾ ಸಂಘಕ್ಕೆ ಕೊಟ್ಟಿರ್ತಾರೆ. ಅವರಿಗೂ ಕೂಡ ಶ್ರೀಮದ್ ಜಗದ್ಗುರು ಪಂಚಾಚಾರ್ಯರು ಹಾಗೂ ಶ್ರೀ ರುದ್ರಮುನಿ ಶಿವಾಚಾರ್ಯರು ಕೂಡ ಆ ಭಜನಾ ಸಂಘಕ್ಕೆ ಸದಾಕಾಲ ಅವರ ಆಶೀರ್ವಾದವಿರಲೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಹಣವನ್ನು ಸ್ವೀಕಾರ ಮಾಡುತ್ತೇನೆ. ವಸಂತ ಕೊಡಾಯಿಗೋ ಬೆಸಂಗಾಟಿಗೋರಲ್ಲ ವಸಂತ ಕೊಡಾಯಿಗೋ ಬೆಸಂಗಾಟಿಗೋರಲ್ಲ ಉತ್ತಮಾಗಿ ತಾಂಗೆ ಎತ್ತರದಿಂದ ನಡೆಯೇ ತಾಂಗೆ ಎತ್ತರದಿಂದ ನಡೆಯೇ ತಡೆಯುವುದರೆಯುವ ಪುನಲ ದೇಶಾಲ
ದೇಶನ ಪಾವಕ ಎರಗಿ ಮುಕ್ತಿ ಬೇಡ ಸಂಗಮ್ಮ ಪಾವಕ ಎರಗಿ ಮುಕ್ತಿ ಬೇಡ ಸಂಗಮ್ಮ ಪಾವಕ ಎರಗಿ ಮುಕ್ತಿ ಬೇಡ ಸಂಗಮ್ಮ ಪಾವಕ ಎರಗಿ ಮುಕ್ತಿ ಬೇಡ ಸಂಗಮ್ಮ. ಭಕ್ತಿನ ಬೇಡುವೆ ನೀಡೆ ಮಗೆ ಶಕ್ತಿ ನೀಡೆ ಮಗೆ ನೀ ಬೇಗ ಗುರುವೇ ಬ್ರಹ್ಮ गुरुवे विष्णु गुरु साक्षात् परब्रह्म. ಮನ ಮಂದಿರದ ಕದಗಳು ತೆರೆದು ಕಾದಿಹೆವು ನಿಮಗಾಗಿ ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂದಿಹೆವು ತಲೆಬಾಗಿ. ಮನ ಮಂದಿರದ ಕದಗಳು ತೆರೆದು ಕಾದಿಹೆವು ನಿಮಗಾಗಿ ಅನುದಿನವೂ ನಿಮ್ಮ ಹಾದಿಯ ನೋಡುತ್ತ ನಿಂದಿಹೆವು ತಲೆಬಾಗಿ. ಕೂಗಿ ಕರೆವ ಶರಣರ ಆತ್ಮ ಬಂಧುವೆ ನೀನಿಂದು ನಿಮ್ಮ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ದಯ ತೋರಿ ಬೇಗನೆ ಬಂದು ಈ ಮನ ತಣಿಸೋ. ಹೋ ನಿಮ್ಮ ದರ್ಶನ ನೋಡಲು ಹಲವು ಯುಗಗಳಾದರೂ ಕೂಡ ಇನ್ನು ಏಕೆ ದಯ ತೋರಿ ಬೇಗನೆ ಬಂದು ಈ ಮನ ತಣಿಸೋ. ನಿನ್ನ ನಗಲಿರಲಾರೆವು ತಂದೆ ಬಂದು ನೀ ಸಲಹೋ. ಬನ್ನಿ ಶ್ರೀ ಗುರುವೇ ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ. ನಿಮ್ಮ ಪಾದ ಪೂಜೆ ಮಾಡಿ ಧನ್ಯನಾಗುವೆ.
ಪಾದವನ್ನು ತೊಳೆಯುವೆನ ಪಾಪವನ್ನು ಕಳೆಯಯ ಭಸ್ಮಗಂಧ ಹಚ್ಚುವೇನ ಭಕ್ತಿ ಮಾರ್ಗ ತೋರೆಯ ಹೂಪತ್ರಿ ಅರ್ಪಿಸುವೆ त्रिदलं त्रिगुणाकारं त्रिनेत्रं च त्रियायुधं त्रिजन्म पापसंहारम् एकबिल्वं शिवार्पणम् त्रिशाखै बिल्वपत्रैश्च अच्छिद्रैः कोमलैः शुभैः तव पूजां करिष्यामि ಏಕಬಿಲ್ವಂ ಶಿವಾರ್ಪಣಂ. ಹಾಗೆ ಸಂಧಿ ತಿರುಗುವ ಭಂಡರಿಗೊದಿತಾರೋ ಕಂಡದ್ದು ಆಡುವ ತುಂಟರ ಮೇಲೆ ಕೆಂಡ ಕಾರ್ತಾರೋ ಯೋಗಿ ಬರುತ್ತಾರೋ ಶಿವಯೋಗಿ ಬರುತ್ತಾರೋ ರಾಗ ಅಳಿದ ವಿರಾಗಿ ಆನಂದ ಮಹಾರಾಜೆ ಬರುತ್ತಾರೋ. జగమంతా నీదే కదరా జంగమా జనమందరూ పూజించే శివలింగమా అర్థమవని ఆది భిక్షు అవతారమా ఆచరించి తెలిపే జీవిత సారమా నాగుపాము నీ మెడలో నా హారమా నరులనెప్పుడు దాచే చెడు సంహారమా తలన గంగ ఉన్న తీరని దాహమా జోలెవట్టి తిరగడము నీకవసరమా నిండు నలుపు రూపమా నిజాలేంటో చూపమా జంతు చర్మ దేహమా అంతులేని సందేహమా అర్థమవని ఆది భిక్షు అవతారమా ఆచరించి తెలిపే జీవిత సారమా జగమంతా నీదే కదరా జంగమా జనమందరూ పూజించే శివలింగమా. ಕೊಲ್ಲಿಪಾಕಿ ಲಿಂಗದಲ್ಲಿಂದ ತಾ ಬಂದ ಎಲ್ಲ ಭಕ್ತರನ್ನು ಸಲುಹಬೇಕೆಂದ ಕೊಲ್ಲಿಪಾಕಿ ಲಿಂಗದಲ್ಲಿಂದ ತಾ ಬಂದ ಎಲ್ಲ ಭಕ್ತರನ್ನು ಸಲುಹಬೇಕೆಂದ ಕುಂಭಜ ಮೊದಲಾದ ಋಷಿ ಮುನಿ ಜನಕ್ಕೆಲ್ಲ ಕುಂಭಜ ಮೊದಲಾದ ಋಷಿ ಮುನಿ ಜನಕ್ಕೆಲ್ಲ ಸಂಭ್ರಮದಿಂಬೇಡ ಶಿವಜ್ಞಾನ ಸೊಲ್ಲ ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ ಗುರು ರೇವಣ ಸಿದ್ಧ ತಾ ಬಂದ ಮನೆಗೆ. ಕುರುಡ ಕುಂಟರಿಗೆಲ್ಲ ಕಣ್ಣು ಕಾಲ್ಗಳ ಕೊಟ್ಟ ಬರಡ ಗೋವಿನ ಹಾಲ ಕರೆದು ತಾನುಂಡ ಕುರುಡ ಕುಂಟರಿಗೆಲ್ಲ ಕಣ್ಣು ಕಾಲ್ಗಳ ಕೊಟ್ಟ ಬರಡ ಗೋವಿನ ಹಾಲ ಕರೆದು ತಾನುಂಡ ರನ್ನದಾವಿಗೆ ಚಿನ್ನದ ಬೆತ್ತ ರನ್ನದಾವಿಗೆ ಚಿನ್ನದ ಬೆತ್ತ ಪನ್ನಗಾಧಿಪನು ಪರಮಾತ್ಮ ಬಂದ ಗುರು ಬಂದ ಹರ ಬಂದ ಶಿವ ಬಂದ ಮನೆಗೆ ಗುರು ರೇವಣ ಸಿದ್ಧ ತಾ ಬಂದ ಮನೆಗೆ.
ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಗಂಧರ್ವ ಗುರು ಪುಟ್ಟ ರಾಜ ಪ್ರಭುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರುವರ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ಶ್ರೀ ಗುರು ಪಂಚಾಕ್ಷರಿಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬಂದ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದತ್ತ ಅತ್ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದತ್ತ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರ ಸ್ಥಳಕ್ಕೆ ಬಂದು ಅಕ್ಕ ತಂಗಿಯರೇ ಹಾಗೂ ಅಣ್ಣ ತಮ್ಮಂದಿರೇ ಗುರು ಮುಂದೇನಪ್ಪ ಈ ಗುರು ಮತ್ತು ನಮ್ಮ ಸಿದ್ದೇಶ್ವರಗಳು ಇದೆಲ್ಲ ಎಲ್ಲಿಯೈತಿ ಈ ಒಂದು ಮಟ್ಟದ ಎಲ್ಲರೂ ಭಕ್ತರ ಒಂದು ಯೋಗಿಸಿ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಶ್ರೀಮಂತ ಸಮಾಧಿಸ್ಥ ವಾಕ್ಸಿದ್ಧಿ ಪುರುಷ ಎಲ್ಲರನ್ನೂ ಉದ್ಧಾರ ಮಾಡಿ ಎಲ್ಲರ ಬಾಳ ಬಂಗಾರಗೊಳಿಸಿರ್ತಕ್ಕಂಥ ಕರ್ತೃ ಮಹಾಪುರುಷ ಪುಣ್ಯೋತ್ಸವ ಮೂರ್ತಿಯಾಗಿರ್ತಕ್ಕಂಥ ಯಾವ ಶತಸ್ಥಲ ಬ್ರಹ್ಮ ರುದ್ರಮುನಿ ಶಿವಾಚಾರ್ಯಪ್ಪಗಳ ದಿವ್ಯ ಗದ್ದಿಗೆ ಅನಂತ ಕೋಟಿ ನಮನಗಳು ಸಲ್ಲಿಸುತ್ತಾ ಆ ಒಂದು ಮಹಾತ್ಮರ ಗುರುಗಳ ಪುಣ್ಯೋತ್ಸವದ ಅಂಗವಾಗಿ ಪರಮ ಪೂಜ್ಯರಾಗಿರ್ತಕ್ಕಂಥ ಯಾವ ನಿಂಬರ್ಗ ಸುಕ್ಷೇತ್ರ ವಿರಕ್ತ ಮಠದ ಒಡೆಯರಾಗಿರ್ತಕ್ಕಂಥ ಹಾನಗಲ್ಲ ಕುಮಾರೇಶ್ವರ ಕರುಣೆ ಕಂದರಾಗಿ ಬೆಳೆದುಕೊಂಡು ನಿಜವಾಗಲೂ ಗುರು ವಿರಕ್ತರಲ್ಲಿ ಭೇದವನ್ನರಿಸಿ ನಿಜವಾಗಿರ್ತಕ್ಕಂಥ ಛಾಪ ಮೂಡಿಸಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಲಿಂಗ ದೇವರ ಅಡಿಗಾವರಿಯಲ್ಲಿ ಅನಂತ ಕೋಟಿ ನಿಮ್ಮನನ್ನು ಸಲ್ಲಿಸುತ್ತಾರೆ. ಈ ಒಂದು ಪುಣ್ಯೋತ್ಸವ ಕಾರ್ಯಕ್ರಮ ಅಂತಂದಾಗ ನಿಜವಾಗಲೂ ನಮ್ಮ ಹಿರಿಯರು ಸಂಚಾಲಕರು ಹೇಳಿ ನನಗೆ ಈ ಕಾರ್ಯಕ್ರಮ ಯಾಕಂತ ಕೇಳಿದ್ರೆ ಗುರು ಇಲ್ಲದ ಮಠ ಇಲ್ಲತ್ತ ಹಿರಿಯರಿಲ್ಲದ ಮನಿ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ಇವತ್ತಿನ ದಿವಸ ಜಾಗೃತ ಜೀವಂತ ಸಮಾಧಿ ಹೊಂದಿರತಕ್ಕಂಥ ರುದ್ರಮುನೀಶ್ವರ ಜಾಗೃತಲ್ಲ ತಿಳ್ಕೊಂಡೆ ಶಿವಲಿಂಗ ದೇವರು ಬಂದಾರ ಅಂತ ತಿಳ್ಕೊಂಡು ನಾವು ಹೇಳಬೇಕಾಗುತ್ತೆ. ಅವರ ಸ್ವರೂಪದಲ್ಲಿ ಇವತ್ತಿನ ದಿವಸ ಅವರು ಪಾದ ಪೂಜೆಯನ್ನು ಮಾಡಿಕೊಂಡ್ರು. ಹಾಗೆ ಯಾಕಂತ ಕೇಳಿ ಪರಮ ಪೂಜ್ಯರ ಪಾದಕ್ಕೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಒಂದು ಹಿರೇಮಠದ ಒಡೆಯರಾಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಗುರುಲಿಂಗಯ್ಯ ಸ್ವಾಮಿಗಳವರಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಗಳು ಹಾಗೂ ಗಟ್ಟಿವಾಳಯ್ಯನವರು ರೇವಣ ಸಿದ್ದಯ್ಯ ಸ್ವಾಮಿಗಳವರು ಎಲ್ಲ ಅಣ್ಣತಮ್ಮರೆ 5-6 ಮಂದಿ ಜೋರಾಗಿ ಚಪ್ಪಾಳಿ ತಟ್ರಿ. ಯಾಕಂತ ಹೇಳಿದ್ರೆ ಪರಂಪರೆ ಬಹಳಷ್ಟು ಸಮಾಧಾನಗಳು ಸಾಹಿತಿಗಳು ಮೂರ್ತಿ ಚಿಕ್ಕದಾದರೂ
ಕೀರ್ತಿ ದೊಡ್ಡದು ಅನ್ನುವಂಥ ರೀತಿಯಲ್ಲಿ ಇವತ್ತಿನ ದಿವಸ ನಿಂಬರಗ ಕ್ಷೇತ್ರದಲ್ಲಿ ದೊಡ್ಡದ ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಗ್ರಾಮದ ಸದ್ಭಕ್ತರನ್ನು ಕರೆದುಕೊಂಡು ಬಂದು ತಮ್ಮ ಲಿಂಗೈಕ್ಯ ಗುರುಗಳ ಪುಣ್ಯೋತ್ಸವ ಕಾರ್ಯಕ್ರಮ ಮಾಡಿ ಕೀರ್ತಿ ಗಗನತ್ತರಿಗೇರಿಸಿದ ಪೂಜ್ಯರು ಯಾರಾದ್ರೆ ಅದು ಶಿವಲಿಂಗ ದೇವರು ಅಂತ ತಿಳಿದುಕೊಂಡು ಹೇಳಬೇಕಾದ್ರೆ ಆ ರೀತಿಯಿಂದ ಅವರು ಮಾಡಿದ್ದಾರೆ. ಯಾಕಂತ ಕೇಳಿದ್ರೆ ಶಿವಪಥವನರಿವಡೆ ಗುರುಪಥವೇ ಮೊದಲು. ಗುರುವಿಲ್ಲದೆ ಎನ್ನಿಗೆ ನಾ ಬಂದು ನೋಡಿ ಹಾಡುವೆ ಹಾಡುವುದು ಕೇಡವು ಮರಿಗಿಗೆ ನಾ ಬಂದು ಪಡವಿಡಿ ಸೂತ್ರದ ವೈಭವ ಕಂಡು ಪಡವಿಡಿ ಸೂತ್ರದ ವೈಭವ ಕಂಡು ರುದ್ರ ಮುನೀಶ್ವರ ಲೀಲೆ ಇದೆ ಅಂದು ನೋಡಿ ಹಾಡುವೆ ಹಾಡುವುದು ಕೇಡವು ಮರಿಗಿಗೆ ನಾ ಬಂದು. ಶ್ರೀ 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 1008 ರಂಭಾಪುರಿಯ ಪೀಠದ ಶಾಖ. ಶ್ರೀ 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 1008 ರಂಭಾಪುರಿ ಮಾ ಶಾಖೆಯ ಮಠ. ನಂಬಿದ ಭಕ್ತರ ಶಾಂತಿಯ ತೋಟ, ನಂಬಿದ ಭಕ್ತರ ಶಾಂತಿಯ ತೋಟ ರುದ್ರಮುನಿ ಶಿವಾಚಾರ್ಯರ ಮಠ. ನೋಡಿ ಹಾಡುವೆ ಹಾಡುವುದು ಕೇಡವು ಮರ್ಗಿಗೆ ನಾ ಬಂದಾಗ ನೋಡಿ ಹಾಡುವೆ ಹಾಡುವುದು ಕೇಡವು ಮರ್ಗಿಗೆ ನಾ ಬಂದು. ಸಂಗೀತ ಸಾಹಿತ್ಯ ವೇದಾಗಮದ ಘನಪಂಡಿತ ಶತಸ್ಥಲ ಬ್ರಹ್ಮ. ಸಂಗೀತ ಸಾಹಿತ್ಯ ವೇದಾಗಮದ ಘನಪಂಡಿತ ಶತಸ್ಥಲ ಬ್ರಹ್ಮ. ರುದ್ರಮುನಿ ಶಿವಾಚಾರ್ಯರ ಮಹಿಮಾ, ರುದ್ರಮುನಿ ಶಿವಾಚಾರ್ಯರ ಮಹಿಮಾ ಭದ್ರಗೊಳಿಸಿದ ಭಕ್ತರ ಪ್ರೇಮ. ನೋಡಿ ಹಾಡುವೆ ಹಾಡೊಂದು ಕೇಡವು ಮರಿಗಿಗೆ ನಾ ಬಂದು ನೋಡಿ ಹಾಡುವೆ ಹಾಡೊಂದು ಕೇಡವು ಮರಿಗಿಗೆ ನಾ ಬಂದು. ಗದ್ವಾಲಯ್ಯರ ಮಠದಾಸ್ಥಾನ ಗಟ್ಟಿಗೊಳಿಸಿದ ಭಕ್ತರ ಮಿಲನ, ಗಟ್ಟಿಗೊಳಿಸಿದ ಭಕ್ತರ ಮಿಲನ. ಶತಸ್ಥಲ ಬ್ರಹ್ಮ ರುದ್ರ ಮುನೀಶ್ವರ, ಶತಸ್ಥಲ ಬ್ರಹ್ಮ ರುದ್ರ ಮುನೀಶ್ವರ ಪುಣ್ಯೋತ್ಸವದ ಈ ದರ್ಬಾರ ನೋಡಿ ಹಾಡುವೆ ಹಾಡೋದು ಕೇಡವು ಮರಗಿಗೆ ನಾ ಬಂದು ನೋಡಿ ಹಾಡುವೆ ಹಾಡೋದು ಕೇಡವು ಮರಗಿಗೆ ನಾ ಬಂದು. ಮಠದ ಸರ್ವೆ ನಂಬರವನ್ನ ಮಠದಲವರು ನಂಬರವನ್ನ, ಮಠದ ಸರ್ವೆ ನಂಬರವನ್ನ ಮಠದ ಹೊಲವರು ನಂಬರವನ್ನ. ಒಂದಾಗಿ ಬಾಳಿದ ಕಲಿಸ ಒಂದಾಗಿ ಬಾಳುದು ಕಲಿಸಿದ ಗುರುವಿನ, ಒಂದಾಗಿ ಬಾಳುದು ಕಲಿಸಿದ ಗುರುವಿನ ಚಂದನಗಿರಿ ಶ್ರೀದೇವಿಯ ಚೇತನ. ನೋಡಿ ಹಾಡುವೆ ಹಾಡೊಂದು ನೋಡಿ ಹಾಡುವೆ ಹಾಡೊಂದು ಕೇಡವು ಮರ್ಗಿಗೆ ನಾ ಬಂದು. ಪಡವಿಡಿ ಸೂತ್ರದ ವೈಭವ ಕಂಡು, ಪಡವಿಡಿ ಸೂತ್ರದ ವೈಭವ ಕಂಡು ರುದ್ರ ಮುನೀಶ್ವರ ಲೀಲೆ ಇದೆ ನೋಡಿ ಹಾಡು ಹಾಡೊಂದು ಕೇಡವು ಮರ್ಗಿಗೆ ನಾ ಬಂದು. ಪಂಚಾಚಾರ್ಯರ ಭಜನಾ ಸಂಘ ಬೆಳೆಸಿರುವಂತ ಕೇಡವು ಮರ್ಗ, ಪಂಚಾಚಾರ್ಯರ ಭಜನಾ ಸಂಘ ಬೆಳೆಸಿರುವಂತ ಕೇಡವು ಮರ್ಗ. ಪರಮಾಮೃತ ಜನ ಕುಡಿಸುವ, ಪರಮಾಮೃತ ಜನ ಕುಡಿಸಿ ತಡಿಸುವ ರುದ್ರ ಮುನೀಶ್ವರ ಪುಣ್ಯೋತ್ಸವ. ನೋಡಿ ಹಾಡುವೆ ಹಾಡೊಂದು ಕೇಡವು ಮರ್ಗಿಗೆ ನಾ ಬಂದು ನೋಡಿ ಹಾಡುವೆ ಹಾಡೊಂದು ಕೇಡವು ಮರ್ಗಿಗೆ ನಾ ಬಂದು. ಪಡವಿಡಿ ಸೂತ್ರದ ವೈಭವ ಕಂಡು, ಪಡವಿಡಿ ಸೂತ್ರದ ವೈಭವ ಕಂಡು ರುದ್ರ ಮುನೀಶ್ವರ ಲೀಲೆ ಇದೆ ನೋಡಿ ಹಾಡುವೆ ಹಾಡೊಂದು ಕೇಡವು ಮರ್ಗಿಗೆ ನಾ ಬಂದು ನೋಡಿ ಹಾಡುವೆ ಹಾಡೊಂದು ಕೇಡವು ಮರ್ಗಿಗೆ ನಾ ಬಂದು.
ಕೇಡವು ಮರ್ಗಿಗೆ ನಾ ಬಂದು ಕೇಡವು ಮರ್ಗಿಗೆ ನಾ ಬಂದು ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ ಜಯ ರುದ್ರಮುನೀಶ್ವರ ಮಹಾರಾಜ ಕಿ ಜಯ ಆನಗಲ್ಲ ಕುಮಾರೇಶ್ವರ ಮಹಾರಾಜ ಕಿ ಜಯ ಚಂದನಗಿರಿ ಮಾತಾ ಕಿ ಜಯ ಜಯ ಮಂಗಲಂ ಜಯ ನಮ. ಅಂತ ಸಂದರ್ಭದಾಗ ಬೀಳಕ ಮಠ ಇತ್ತು. ಭಕ್ತರೆಲ್ಲ ಬಂದು ಯಪ್ಪ ಮಠ ಕಟ್ತೇವೆ ಅಂದ್ರು. ಬ್ಯಾಡ್ರೋ ಬೀಳ್ತಂದ್ರು. ಇವರು ಹೊರಗ ಎಲ್ಲ ಸಂಚಾರಕ್ಕೆ ಹೋದಾಗ ಇವ್ರು ಭಕ್ತರು ಏನು ಮಾಡ್ತಾರೆ, ಕಲ್ಲು ಏರಿಸಿ ಮಠ ಕಲ್ಲು ಶುರು ಮಾಡ್ತಾರೆ. ಮ್ಯಾಗ ಹೇರ್ಕಿನ ಹಾಕ್ಯಾರ, ಮಣ್ಣಿನ ಮೇಲ್ಮುದ್ದಿನ ಹಾಕ್ಯಾರ. ಮ್ಯಾಗ ನಿಂತಾರ. ಅವಾಗ ಮುತ್ತೆಯವ್ರು ಬಂದಿರ್ತಾರ, ಏ ಮಠ ಕಟ್ಟಿರಿ ಯಾಕೋ, ಮ್ಯಾಗ ಹೋಗಿ ನಿಂತಿರಿ, ಮಠ ಬೀಳ್ತ ತೆಳಗೆ ಬರೀತಾರ. ಯಾಕಂತ ಕೇಳಿದ್ರೆ ನಿಮ್ಮಿಂದಿಲ್ಲ ಮುಂದೆ ಬರೋ ಕಟ್ತಾರೆ ಮಕ್ಕಳೇ ಇಳಿರಿ ಅಂತಂದಾಗ ಯಾವಾಗ ಇಳಿತಾರ ತಕ್ಷಣ ಮಠ ಬೀಳುತ್ತೆ. ಯಾಕಂತ ಕೇಳಿದ್ರೆ ಗಟ್ವಾಳಿನೂ ಹೇಳಿದ್ರು ನಮ್ಮಿಂದ ಆಗೋದಿಲ್ಲ, ಮುಂದೆ ಬಂದವರು ಮಠ ಕಟ್ತಾರೆ, ಗದ್ದಿಗೆ ಕಟ್ತಾರೆ ಅಂದಾಗ ಇವತ್ತಿನ ದಿವಸ ರೇವಣ ಸಿದ್ದಯ್ಯನವರು, ಗುರುಲಿಂಗಯ್ಯ ಸ್ವಾಮಿಗಳು ಇದೆಲ್ಲ ಗದ್ದಿಗೆ ಕಟ್ಟಿ ಅಪ್ಪವ್ರಿಗೆ ಕರ್ಸ್ಯಾರ, ಜೋರಾಗಿ ಚಪ್ಪಾಳಿ ಕಟ್ಟಿ. ಆಗ ನಿಜವಾಗಿರ್ತಕ್ಕಂಥ ಅಂತ ಕೇಳಿದ್ರೆ ಯಾವ ಸಂದರ್ಭದಾಗ 5ನೇ ತಲೆಮಾರಿನವ್ರು ಬಂದಾಗ ಈ ಮಠ ಆಗ್ಯದ. ಆದ್ರೆ ನಿಜವಾಗಿರ್ತಕ್ಕಂಥ ಪುಣ್ಯೋತ್ಸವ ಇದು ಗುರುವಿನ ಸ್ಥಾನದ. ಊರಿಗೊಬ್ಬ ಗುರು ಬೇಕಂತಕ್ಕಂಥ ಮಾತನ್ನು ಅಪ್ಪವ್ರು ಹೇಳ್ತಾ ಇದ್ದಾರೆ. ಗುರು ಇಲ್ಲದೆ ಏನೂ ಇಲ್ಲ ಜಗತ್ತಿನ ಮೈ ಮರಾಡಿ. ಗುರುಗಳ ಪುಣ್ಯ ಸ್ಮರಿಸ್ತೇವೆ. ಯಾಕೆ ಹಮ್ಕೋತೀವಪ್ಪ? ಕಾರಣ ಏನಪ್ಪಾ ಅಂತಂದ್ರೆ ನಾವೆಲ್ಲ ಮನೆಗೆಲ್ಲ ಪುಣ್ಯಾರಾಧನೆ ಪುಣ್ಯತಿಥಿ ಎಲ್ಲರೂ ಕೂಡ ಮಾಡ್ತೀವಿ. ಪುಣ್ಯತಿಥಿ ಅಂತ ತೀರ್ಕೊಂಡಿರುವಂಥ ವ್ಯಕ್ತಿಯನ್ನ ಪುಣ್ಯತಿಥಿ ನಾವು ಮಾಡ್ತೀವಿ. ಆ ವ್ಯಕ್ತಿಯನ್ನು ಮನೆಗೆ ಸೀಮಿತವಾಗಿರುವಂಥ ವ್ಯಕ್ತಿಯನ್ನು ನಾವು ತಿಳ್ಕೊಂಡೆ ಮಾಡ್ತೀವಿ. ಒಂದು 4 ಗೋಡೆಗಳ ಮಧ್ಯೆ ಒಂದು ಪುಣ್ಯತಿಥಿಯನ್ನು ಆಚರಣೆ ಮಾಡ್ತೀವಿ. ಆದರೆ ಪುಣ್ಯಾರಾಧನೆ ಪುಣ್ಯ ಸ್ಮರಣೋತ್ಸವ ಯಾಕೆ ಆಚರಣೆ ಮಾಡ್ತೀವಿ? ಈ ವ್ಯಕ್ತಿ ಮನೆ 4 ಗೋಡೆಗಳ ಮಧ್ಯೆ ಅಲ್ಲಪ್ಪ, ಸಮಾಜದಲ್ಲಿ ಸಮಾಜ ಉಳಿಸುವಂತ ವ್ಯಕ್ತಿ, ಸಮಾಜ ಬೆಳೆಸುವಂತ ವ್ಯಕ್ತಿ, ಅವರ ಪುಣ್ಯ ಸ್ಮರಿಸೋ ನಾವೆಲ್ಲರೂ ಕೂಡ ಕಲ್ತು ಮಾಡ್ತೀವಲ್ಲ, ಅದು ಪುಣ್ಯ ಸ್ಮರಿಸೋ ಅಂತ ಇವತ್ತು ತಾವು ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೀರಿ. ಯಾಕಪ್ಪ ಅಂತಂದ್ರೆ ಪುರಾಣ ಪ್ರವಚನ ಹಮ್ಕೋಬೇಕು. ಯಾಕಂದ್ರೆ ಒಂದು ಪುಣ್ಯ ಸ್ಮರಿಸೋ ಹೆಂಗ್ ಆಗ್ಬೇಕಪ್ಪ ಅಂತ ಮುಂದಿನ ದಿನಗಳಲ್ಲಿಪ್ಪ ಅಂತಂದ್ರೆ ಒಂದು 11 ದಿನ ಅಲ್ಲ 21 ದಿನ, ಬರೀ 5 ದಿನ ಹಚ್ಚಕ್ ಸಾಕ್ರಿ. ಯಾಕಂದ್ರೆ ನಾಳೆಗೆ ಏನಾಗತ್ತ, ಒಂದು ಮಠದ ಕೀರ್ತಿ ಬೆಳಕ್ ಸಾಧ್ಯ ಆಗ್ತದ. ಈ ಮಠದ ಒಂದು ಪರಿಚಯ ಎಲ್ಲ ಕೂಡ ಗಗನ ಎತ್ತರಕ್ಕೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದ. ಸುತ್ತಮುತ್ತ ಎಲ್ಲ ಕೂಡ ಪ್ರಚಾರ ಆಗಲಿಕ್ಕೆ ಸಾಧ್ಯ ಆಗ್ತದ. ಯಾಕೊಂದು ಇಂಥ ಒಂದು ಗವಾಯಿಗಳಲ್ಲಿ, ಸಂಗೀತಗಾರರಲ್ಲಿ, ಶಾಸ್ತ್ರಗಳಿಂದ ಕರೆಸಿ ಪುರಾಣ ಪ್ರವಚನ ಹಚ್ಚಿದಾಗ ಏನಾಗುತ್ತ, ಈ ಮಠದ ಕೀರ್ತಿ, ಮಠದ ಪರಿಚಯ ಎಲ್ಲ ಕೂಡ ಸುತ್ತಮುತ್ತ ಎಲ್ಲ ಕೂಡ ಪ್ರಚಾರ ಆಗಲಿಕ್ಕೆ ಸಾಧ್ಯ ಆಗ್ತದ. ಮುಂಬರೋ ದಿನದಲ್ಲಿ ಹೆಂಗ್ ಆಗ್ಬೇಕಪ್ಪ ಅಂತಂದ್ರೆ 5 ದಿನ ಸಾಕು. 5 ದಿನ ಆಧ್ಯಾತ್ಮಿಕ ಪ್ರವಚನ ಅಥವಾ ಒಂದು ವಿಶೇಷ ಒಂದು ಪ್ರವಚನ, ಒಂದು ಪ್ರತಿಯೊಂದು ವಿಷಯ ದಿನನಿತ್ಯವನ್ನು ಗುರುಗಳಾಗಲಿ, ಗುರು ಜಂಗಮ ಲಿಂಗಮ ದಾಸೋಹ ಒಂದು ದಾನ ಧರ್ಮದ ವಿಷಯವನ್ನು ಇಟ್ಕೊಂಡು 5 ದಿನಗಳ ಪರ್ಯಂತರವಾಗಿ ಪ್ರವಚನ ಹಮ್ಮಿಕೊಂಡಾಗ ಏನಾಗುತ್ತ, ಈ ಕಾರ್ಯಕ್ರಮ ಮಾಡಿದ್ದು ಸಾರ್ಥಕ ಆಗ್ತದ. ಮುಂಬಾರಿ ದಿನದ ತಾವೆಲ್ಲರೂ ಕೂಡ ಮಾಡ್ತೀರಿ, ತಾನು ಕೂಡ ಆಶೀರ್ವಾದ ಮಾಡ್ತೀನಿ. ಆ ನಿಟ್ಟಿನಲ್ಲಿ ಏನಪ್ಪಾ ಅಂತಂದ್ರೆ ಗುರುಗಳನ್ನ ನೆನೆಸ್ಬೇಕಂತ. ಹೆಂಗ್ ನೆನೆಸ್ಬೇಕಂದ್ರೆ ನಾಳೆ ನೆನೆಸ್ಬೇಕು, ಇವತ್ತು ನೆನೆಸ್ಬೇಕಂತ, ಈಗಲೇ ನೆನೆಸ್ಬೇಕಂತ ಒಂದು ಪ್ರವಚನ ಹೇಳ್ತಾರೆ. ಆಯುಷ್ಯ ಎಂಬ ರಾಶಿ ಹೋಗಲು ಶಿವನನ್ನೇ ನೇರಿ ಶಿವನನ್ನೇ ಈ ಜನ್ಮ ಬಳಿ ಕಲಚನ ಮಲ್ಲಿಕಾರ್ಜುನ ದೇವರ ನೆನೆದು ಪಂಚ ಮಹಾಪಾತ್ರಗಳೆಲ್ಲೂ ಕೂಡ ಮುಕ್ತಿ ಪಾಲನೆ ಮಾಡುವಂತ. ಬಿಸಿದು ಬಂದರುವಂತೂ ಕನ್ನ ಹಾಕ್ತಾರೆ, ಅವ್ರು ನಿಜವಾದ ಧರ್ಮ ಪಾಲನೆ. ನೀರಡಿಕೆ ಬಂದರು ಒಂದು ಗ್ಲಾಸ್ ನೀರು ಕೊಡ್ತಾರೆ, ಅವರು ನಿಜವಾದ ಧರ್ಮ ಪಾಲನೆ ಮಾಡೋದು. ಅಂತ ವ್ಯಕ್ತಿಗಳು ತಾವೆಲ್ಲರೂ ಕೂಡ ಆ ನಿಟ್ಟಿನಲ್ಲಿ ಗುರುವನ್ನ ಒಳ್ಳೆ ರೀತಿಯಲ್ಲಿ ಇರ್ತಾವ. ಒಂದು ಯಾಕಂದ್ರೆ ಅದೊಂದು ಖಾಲಿ ಇರುತ್ತೆ. ಏನು ಖಾಲಿ ಇರ್ತಂದ್ರೆ ಯಾವಾಗ ಹೇಳ್ಸಬೇಕು, ಯಾವಾಗ ಮಾಡ್ಸಬೇಕು, ಆ ಗುರುಗಳಿಗೆ ಗೊತ್ತಿರ್ತತೆ. ಅಲ್ಲಿ ಸುಮ್ ಕುತ್ಕೊಂಡಾರ ಅಂದ್ಕೊಳ್ಳಿ, ಒಳಗೆ ಕೂತಾರ, ಗವಿಗಳು ಕೂತಾರ ಅಂತ ಸುಮ್ ಕೂತಿರ್ಲ ಅವ್ರಿಗೆ. ಅವರು ಯಾಕಂದ್ರೆ ಕಾಲ ಒಂದು ಚಕ್ರ ಅಡಿಯಲ್ಲಿ ನಾವೆಲ್ಲರೂ ಕೂಡ ಒಂದು ಒಳಗೆ ಆಗ್ಲೇಬೇಕಾಗ್ತದ. ಅವ್ರು ಯಾವಾಗ ಎಬ್ಸ್ಕೋಬೇಕು, ಯಾವಾಗ ಗುರುಗಳನ್ನ ನೀವು ಎಲ್ಲರೂ ಕೂಡ ತಿಳ್ಕೊಬೇಕು, ಮತ್ತೆ ಯಾವಾಗ ಭಕ್ತರನ್ನ ನೇರಿಸ್ಬೇಕು, ಎಲ್ಲರೂ ಆ ಗುರುಗಳ ಹತ್ರ ಗೊತ್ತಿರುತ್ತ. ಅವಾಗ ಏನಾಗತ್ತ, ನಾವು ಉತ್ತರ ಕೊಡಕ್ಕಿಂತ ಕಾಲ ಉತ್ತರ ಕೊಡ್ಲಿಕ್ಕೆ ಯಾರು ಉತ್ತರ ಪ್ರಶ್ನೆ ಅವಶ್ಯಕತೆ ಇರಲ್ಲಂತ. ಹಂಗಾಗಿ ಅವ್ರು ಪರಮ ಪೂಜ್ಯ ರುದ್ರಮುನಿ ಶಿವಾಚಾರ್ಯ ಉತ್ತರ ಕೊಡ್ಲಿಕ್ಕೆ ಆಲ್ರೆಡಿ ಆಗಿದ್ದಾರೆ. ಅವ್ರೆಲ್ಲರೂ ಕೂಡ ಆಶೀರ್ವಾದ ತಮ್ಮೆಲ್ಲರ ಮೇಲೆ ಇರ್ಲಿ. ಆ ನಿಟ್ಟಿನಲ್ಲಿ ವೇದಮೂರ್ತಿ ಗುರುಲಿಂಗ ಶಾಸ್ತ್ರಿಗಳು ಹೇಳ್ತಾರೆ. ಅವ್ರು ನೋಡ್ರಿ ವಯಸ್ಸಾಗಿರ್ಬೋದು ಅವ್ರು, ಯಾಕಂದ್ರೆ ನನಗೆ ಅಲ್ಲಿ ಇಲ್ಲಿ ಎಲ್ಲ ಕಾರ್ಯಕ್ರಮಕ್ಕೆ ಓದ್ತಿರ್ತೀನಿ, ಅವ್ರೆಲ್ಲರೂ ಕೂಡ ಸಿಗ್ತಾ ಇರ್ತಾರೆ. ಇಂಥ ನಾಳೆ ಜನ ಏನಪ್ಪ ಅಂತ ಸಣ್ಣ ಯುವಕರು ಏನಂದ್ರೆ ಇವನ್ ಸ್ವಲ್ಪ ಕೆಲಸ ಮಾಡಂದ್ರೆ ಏನ್ ಹೇಳಿದ್ರು ಬ್ಯಾಸರ ತನಕ ಮನೆ ಮಕ್ಕಳು ಉಂಡು ಮಕ್ಕಳಂತ ಕೆಲಸ ಮಾಡ್ತಾರೆ. ಆದ್ರೆ ಇಂಥ ವಯಸ್ಸಿನಲ್ಲಿ ಆದ್ರೂ ಕೂಡ, ಇಂಥ ವಯಸ್ಸಾಗಿರು ಕೂಡ, ಆರೋಗ್ಯ ಏನೇ ಇದ್ರು ಕೂಡ ಇಂಥ ಒಂದು ಸಮಾಜ ಕೆಲಸ ಮಾಡ್ಬೇಕು, ಧಾರ್ಮಿಕ ಕೆಲಸ ಮಾಡ್ಬೇಕು. ನಮ್ಗೆ ತಿಳಿದಟ್ಟು ಒಂದಿಷ್ಟು ಸಮಾಜಕ್ಕೆ ದಾರಿ ಎಳಿಬೇಕು. ಯಾಕಂದ್ರೆ ಅವ್ರ ಮುಖ ನೋಡ್ರೆ ಸಾಕು ನಗು ಬರ್ತದೆ. ಅಂತ ಹಸನ್ಮುಖಿಗಳು ಅವ್ರೆ. ಅಂತ ಅವ್ರಲಿಂತ ಒಂದು ಸಮಾಜಕ್ಕೆ ಕೆಲಸ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಅವರಿಗೂ ಕೂಡ ರುದ್ರಮುನಿ ಶಿವಾಚಾರ್ಯ ಆಶೀರ್ವಾದ ಸದಾಕಾಲ ಇರ್ಲಿ ಅಂತ ಹೇಳ್ತಾ, ಮತ್ತ ಕೇಡುಮ ಗ್ರಾಮ, ಈ ಗ್ರಾಮ ಬಗ್ಗೆ ಹೇಳ್ಬೇಕಂದ್ರೆ ಇದೇನು ನಾನು ನಮ್ಮ ನಿಂಬರಿಗೆ ಬೇರೆ ಇಲ್ಲ, ಇದು ಕೇಡುಗುಮ್ಮ ಗ್ರಾಮ ಬೇರೆ ಇಲ್ಲ. ಎರಡು ಕೂಡ ನಾನು ಒಂದ್ 2 ಕಣ್ಣಿದ್ದಂಗೆ ಹೇಳ್ಬೇಕು ಒಂದೇ ಮಾತು. ಯಾಕಪ್ಪ ಅಂತಂದ್ರೆ ನಮ್ಮ ಲಿಂಗೈಕ್ಯ ಸಂಗಮ ಬಸವ ಮಹಾಸ್ವಾಮಿಗಳ ಅಪ್ಪವರು ಕೂಡ ಅವ್ರ ತಂದೆಯಲ್ಲಿ, ಮತ್ತು ಇವ್ರು ರುದ್ರಮುನಿಯವರು ಇವರು ತಂದೆಯಲ್ಲಿ, ಇವರಿಬ್ರು ಕೂಡ ಅಣ್ತಮ್ರಂತ
ಎಲ್ಲಾ ರೀತಿಯಲ್ಲೂ ಪರಂಪರೆನ ಎಲ್ಲರೂ ಕೂಡ ಓದ್ತೀವಿ. ಇಟ್ಟು ಇತಿಹಾಸ ಇರುವಂತ ಪರಂಪರೆ ಇದು ಕೂಡ ನಮ್ಮ ಮಠದ ಸದಾ ಕಾಲ 24x7 ರಾತ್ರಿ ಭಾರ ಕರೆದ್ವಿ ನಾ ಬರ್ತೀನಿ, ಎದ್ದಿ ಬೆಳೆ ಕದ್ರಿ ನಾ ಬರ್ತೀನಿ. ಒಂದ್ ತಿಳ್ಕೊಂಡ್ಬಿಟ್ರೆ ನಿಮ್ ಗ್ರಾಮದವ್ರು ಏನತ್ತಂದ್ರ ನಿಂಬ್ರಿ ಅಪ್ಪರು ಅಂದ್ರ ನಮ್ ಸದಾಕಾಲ ನಮ್ ಬೆನ್ ಹಿಂದಿರ್ತಾರ, ಅವ್ರು ಆಶೀರ್ವಾದ ಮಾಡ್ತಾರ ಅಂತ ತಿಳ್ಕೊಂಡ್ಬಿಟ್ರಿ. ನಾ ಸದಾಕಾಲ ನಾವು ನಿಮ್ ಮಠಕ್ಕೆ ನಿಮ್ ಗ್ರಾಮಕ್ಕೆ ನಾ ಬರ್ತಾ ಹೋಗ್ತಾ ಇರ್ತೀನಿ. ಆ ನಿಟ್ಟಿನಲ್ಲಿ ಏನಪ್ಪ ಅಂದ್ರೆ ಮುಂದ್ ಬರೋ ದಿನ ಹೆಂಗಪ್ಪ ಅದು ಮುಂದಿನ ವರ್ಷದಲ್ಲಿ ಏನಪ್ಪ ಅಂದ್ರೆ ಒಂದ್ 5 ದಿನ ಪ್ರವಚನ ಹಮ್ಮುವಂತ ಕಾರ್ಯಕ್ರಮ ಮಾತಾಯಿ ಹೃದಯದಿ ಶಿವಯೋಗಿನೀನಾದೆ ನಾನಿನ್ನ ಪ್ರಾರ್ಥಿಸುವೆ, ನಾನಿನ್ನ ಪೂಜಿಸುವೆ, ನಾನಿನ್ನ ಪ್ರಾರ್ಥಿಸುವೆ, ನಾನಿನ್ನ ಪೂಜಿಸುವೆ. ದಶ ದಿಕ್ಕುಗಳಿಂದ ಧಾವಿಸಿ ಬರುವ ಭಕ್ತರ ಬೆರೆಯೋಣ, ಈ ಪುಣ್ಯ ಕ್ಷೇತ್ರದ ಗಾಳಿಯ ಕುಡಿದು ಪಾವನರಾಗೋಣ. ಹರೆಗೆ ಕೈಲಾಸವೇ ಇಳಿದಿದೆ ಧರೆಗೆ. ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ. ಕೋಟಿ ಜನ್ಮದ ಪುಣ್ಯವು ಶ್ರೇಷ್ಠ ಗುರು ದೊರೆತನ, ಇಂದಿರ ಲೋಕದ ಚಂದಿರ, ಇಂದಿರ ಲೋಕದ ಚಂದಿರ ಶಿವಲಿಂಗ ಪ್ರಭುವರ ಕೋಟಿ ಜನ್ಮದ ಪುಣ್ಯವು. ನಮ್ಮೂರ ಕಾಯೋ ದೊರೆಯೇ ನಿನಗೆ ಎನ್ನಿಂತ ಮಮಕಾರ, ಕಣ್ಣೀರ ಒರೆಸೋ ಪ್ರಭುವೇ ನಿನಗೆ ಆದ್ಯಾವ್ರೆ ಜೊತೆಗಾರ. ಸಾವಿರ ಜನ್ಮ ಬಂದಾಗೂ ಸಾಕುವ ನಾಯಕ ನೀನಾಗೂ, ನಿನ ಗುಂಟು ನಾನಾ ವೇಷ, ನಿನ ಮಾತೆ ಗಂಟ ಘೋಷ, ಸೂರ್ಯ ಚಂದ್ರ ಹುಟ್ಟೋದಿಲ್ಲ ನೀನು ಕೊಡದೆ ಸಂದೇಶ. ಜನ್ಮ ಕೊಟ್ಟವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ಬಜರಂಗಿ ಕೊನೆ ಉಸಿರೋವರೆಗೂ ನಿಮ್ ಕಾವಲಾಗಿರ್ತಾನೆ. ಬಜರಂಗಿ ಪುಣ್ಯಾತ್ಮನು ನೀ ನಿಜವಾಗಿ, ಶಿವನೇ ಸೋಲುವ ಶಿರಭಾಗಿ. ನಮ್ಮೂರ ಕಾಯೋ ದೊರೆಯೇ ನಿನಗೆ ಏನಿಂತ ಮಮಕಾರ.